ಇಂದಿನ ಬೆಳಗಾವಿ ಅಧಿವೇಶನದಲ್ಲಿ ಇದೇ ಪ್ರಶ್ನೆನ ಮಾನ್ಯ ಸಾರಿಗೆ ಸಚಿವರಿಗೆ ಕೇಳಿದ್ದೆ. ಆವತ್ತು ನನಗೆ ಮಾನ್ಯ ಸಚಿವರು ಒಂದು ಭರವಸೆಯನ್ನು ಕೊಟ್ಟರು. ಇದರ ಸಂಬಂಧಪಟ್ಟಂತೆ ನಿಮ್ಮಲ್ಲಿ ಯಾವುದೇ ಮಾಹಿತಿ ಇದ್ದರೂ ಕೂಡ ನನಗೂ ಕೊಡಿ, ನಾನು ಲೋಕಾಯುಕ್ತ ಅದರಲ್ಲಿ ಏನಾದರೂ ಸತ್ಯಾಂಶ ಇದ್ದರೆ ಲೋಕಾಯುಕ್ತ ಒಂದು ತನಿಖೆಗೆ ನಾನು ಆದೇಶ ಮಾಡ್ತೀನಿ ಅಂತೇಳಿ ಸದನದಲ್ಲಿ ಅವರು ನನಗೆ ಭರವಸೆ ಕೊಟ್ಟಿದ್ದರು. ನಾನು ಅದ್ರ ಪ್ರಕಾರ ಮಾನ್ಯ ಸಚಿವರಿಗೆ ಪತ್ರವನ್ನು ಬರೆದು ಅವ್ರಿಗೂ ಸಂಪೂರ್ಣ ಈ ಒಂದು ಡೂಪ್ಲಿಕೇಟ್ ಏನು ಸರ್ಟಿಫಿಕೇಟ್ ಪಡೆದಿರತಕ್ಕಂಥ ಈ ಒಂದು ನೌಕರರು ಏನಿದ್ದಾರೆ ಆ ವಿಚಾರವಾಗಿ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೆ. ಏನೂ ಕ್ರಮ ಆಗಿಲ್ಲ. ಆಗಲೇ 3 ತಿಂಗಳು ಆಗಿದೆ ಸಭಾಪತಿಗಳೇ. ಒಂದು. ಎರಡನೇದು, ಈ ಪ್ರಶ್ನೆ ನಾನು ಕೇಳಿರತಕ್ಕಂಥದ್ದು 15/12. ಈ ಪ್ರಶ್ನೆ ಇದು ಸಂಪೂರ್ಣ ವಿವರಗಳು ನಾನು ಕೊಟ್ಟಿರತಕ್ಕಂಥದ್ದು 15/12ಕ್ಕೆ ನಾನು ಕೊಟ್ಟಿದ್ದೀನಿ. ಅದಾದ ನಂತರ ಈ ಒಂದು 23/2ಕ್ಕೆ ನಾನು ಈ ಒಂದು ಪ್ರಶ್ನೆನ ಈಗ ಈ ಸದನದಲ್ಲಿ ಮಾತಾಡಬೇಕು ಅಂತೇಳಿ ಕೊಟ್ಟಾಗ ಅದ ನಂತರ 1 ವಾರಕ್ಕೆ ಒಂದು ನೋಟಿಸನ್ನು ಕಳಿಸ್ತಾರೆ ಇಲಾಖೆ ಅಧಿಕಾರಿಗಳು. ಆ ನೋಟಿಸು 7 ಡೇಸಲ್ಲಿ ಕಳಿಸಿ 15 ದಿವಸದಲ್ಲಿ ಉತ್ತರ ಕೊಡಿ ಅಂತ ಏನೋ ಒಂದು ನೆಪಕ್ಕೆ ಇದನ್ನು ಕಳಿಸಿದ್ದಾರೆ. ಯಾಕೆಂದರೆ ಮಾನ್ಯ ಸಚಿವರ ಬಗ್ಗೆ ನನಗೆ ಗೌರವ ಇದೆ. ಯಾಕೆಂದರೆ ಅವರು ಬಹಳ ಉತ್ತಮವಾದಂಥ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಈ ಇಲಾಖಾ ಅಧಿಕಾರಿಗಳು ಯಾವ ಥರ ಮಿಸ್ಗೈಡ್ ಮಾಡ್ತಾರೆ ಅನ್ನೋದನ್ನ ತಮ್ಮ ಗಮನಕ್ಕೆ ತಮ್ಮ ಮೂಲಕ ಸಚಿವರಿಗೆ ತರಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ನನ್ನ ಒಂದು ಬೇಡಿಕೆ ಇದ್ದಿರ್ತಕ್ಕಂಥದ್ದು, ತಾವು ಏನು ಭರವಸೆ ಕೊಟ್ಟಿದ್ರಿ ಅದು ಯಾವುದು ಕೂಡ ಆಗಿಲ್ಲ. ಈಗಲಾದು ತಾವು ಎಚ್ಚೆತ್ಕೊಂಡು ಈ ವಿಚಾರವಾಗಿ ತಾವು ಮಾಡಬೇಕಾಗಿರತಕ್ಕಂಥದ್ದು ಇಲಾಖೆಯ ಅಕ್ರಮವಾಗಿ ಯಾರು ಏನು ಮಾಡಿದ್ದಾರೆ ಅವ್ರ ವಿರುದ್ಧವಾಗಿ ಶಿಸ್ತು ಕ್ರಮ ಆಗಬೇಕು. ನಿಮ್ಮ ಆ್ಯಕ್ಟ್ KCSR ಆ್ಯಕ್ಟ್ ಏನು ಹೇಳುತ್ತೆ ಅದ್ರ ಪ್ರಕಾರ ತಾವು ಈ ಒಂದು ಯಾರು ಈ ನಕಲಿ ಸರ್ಟಿಫಿಕೇಟ್ನ ಕೊಟ್ಟಿದ್ದಾರೆ ಅವ್ರ ವಿರುದ್ಧವಾಗಿ ಕೂಡ ಕ್ರಮ ಆಗಬೇಕು. ಆಮೇಲೆ ತಮಗೂ ಗೊತ್ತಿದೆ, ಬೆಳಗಾವಿಯಿಂದ ಬೆಂಗಳೂರು ಬರೋಕ್ಕೆ ಎಷ್ಟೊತ್ತು ಬೇಕು, ಮೈಸೂರಿಂದ ಬೆಂಗಳೂರು JP ನಗರ ಬರೋಕ್ಕೆ ಎಷ್ಟೊತ್ತು ಬೇಕು. ಅವನು ಅಲ್ಲಿಂದ ಜರ್ನಿ ಮಾಡಿಕೊಂಡು 1 ಅವರಲ್ಲಿ ಬಂದು ಇಲ್ಲಿ ಎಕ್ಸಾಮ್ ಮಾಡಲಿಕ್ಕೆ ಸಾಧ್ಯನಾ? ಅವ್ರು ಯಾವ ಥರ ಈ ನಕಲಿ ಸರ್ಟಿಫಿಕೇಟ್ನ ಫೇಕ್ ಸರ್ಟಿಫಿಕೇಟ್ನ ಕೊಟ್ಟಿದ್ದಾರೆ ಅವ್ರಿಗೆ ಕ್ರಮ ಆಗಬೇಕು. ಯಾಕೆಂದರೆ ನೋಡಿ, ಎಷ್ಟು ಜನ ಕಾಯ್ತಾ ಇದ್ದಾರೆ ನೇಮಕಾತಿಗೋಸ್ಕರ, ಫಲಾನುಭವಿಗಳಿದ್ದಾರೆ, ಅವ್ರಿಗೆಲ್ಲ ನ್ಯಾಯ ಸಿಗಬೇಕಲ್ಲ ಸಚಿವರೇ. ಅದು ನನ್ನ ಉದ್ದೇಶ. ನೋಡಿ, ಈ ಡಿಪ್ಲೊಮಾ ಸರ್ಟಿಫಿಕೇಟ್ ನೇಮಕಾತಿ ಮಾಡ್ತಾ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಸಭಾಧ್ಯಕ್ಷರೇ, ಈಗ ಬಹಳ ಸ್ಪಷ್ಟವಾಗಿ ನಿವೃತ್ತ ನ್ಯಾಯಾಧೀಶನ ತನಿಖೆ ಮಾಡಿಸ್ತೀವಿ, ಯಾರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಖಂಡಿತ ಕ್ರಮ ತಗೊಳ್ತೀವಿ.